ಕಮಲ್ ಹಾಸನ್ ಅವರ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕನ್ನಡ ತಮಿಳಿನಿಂದ ಹುಟ್ಟಿರುವಂಥದ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಖ್ಯಾತ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಸೋಂದ ಅವರಿದ್ದಾರೆ. ಸರ್, ಈಗ ತಾವು ಕೂಡ ನೋಡಿದ್ರಿ ಈಗ ಕಮಲ್ ಹಾಸನ್ ಅವರ ಹೇಳಿಕೆನ. ಈ ಹೇಳಿಕೆನ ತಾವು ಹೇಗೆ ವಿಮರ್ಶೆ ಮಾಡ್ತೀರಿ ಸರ್? ಮೊದಲನೇದಾಗಿ ಈ ಅಪ್ರಬುದ್ಧವಾದಂಥ ಹಾಸ್ಯಾಸ್ಪದವಾದಂಥ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲನೇ ನನ್ನ ಸ್ಟೇಟ್ಮೆಂಟ್ ಅಂದರೆ ಇದರ ಕುರಿತಾದ ಖಂಡನೆ. ಇದು ಒಂದು ತಿಳುವಳಿಕೆ ಇಲ್ಲದ ಹೇಳಿಕೆಯಾಗಿದೆ. ಒಂದು ಪ್ರಜ್ಞಾಸ್ಥಿತಿ ಕಳೆದುಕೊಂಡು ಮಾತನಾಡಿದಂಥ ಒಂದು ಹೇಳಿಕೆ ಇದು. ಕಮಲ್ ಹಾಸನ್ ಅವರು ಒಬ್ಬ ದಿಗ್ಗಜ ನಟರಾಗಿ, ನಮಗೆಲ್ರಿಗೂ ಅವರು ಯಾವುದೇ ಭಾಷೆಯ ನಟರಾದರೂ ಕೂಡ ಅವರ ಅಭಿನಯ ಸಾಮರ್ಥ್ಯದ ಮೇಲೆ ಒಂದು ಹೆಮ್ಮೆ ಇತ್ತು, ಒಂದು ಒಳ್ಳೆಯ ಭಾವನೆ ಇತ್ತು. ಅವರ ಒಬ್ಬ ಕಲಾವಿದನಾಗಿ ಅವರ ಬಗ್ಗೆ ಒಂದು ತುಂಬ ಗೌರವ ಇತ್ತು. ಆದರೆ ಈ ಹೇಳಿಕೆ ಇದೆಯಲ್ಲ, ಈ ಭಾಷೆಯ ಬಗ್ಗೆ ಅವರ ಹೇಳಿಕೆ ತುಂಬ, ಅವರು ಇಷ್ಟರ ಮಟ್ಟಿಗೆ ತಿಳುವಳಿಕೆ ಶೂನ್ಯತೆ ಅವರಲ್ಲಿ ಆವರಿಸಿದೆಯೋ ಹೇಳುವಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕೆಂದರೆ ಖಂಡಿತವಾಗಿಯೂ ಕನ್ನಡ ಹೇಳುವಂಥದ್ದಕ್ಕೆ ಅದರದೇ ಆದ ಒಂದು ಸ್ವಂತಿಕೆ ಇದೆ. ಇದು ತಮಿಳಿನಿಂದ ಹುಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಬ್ರಾಹ್ಮಿಯಿಂದ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಬ್ರಾಹ್ಮಿ ಲಿಪಿಯಿಂದ ತಮಿಳು ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ಕನ್ನಡವೂ ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ತೆಲುಗು ಹುಟ್ಟಿದೆ. ದಕ್ಷಿಣ ಭಾರತದ ಈ ಎಲ್ಲ ಭಾಷೆಗಳಿಗೆ, ಲಿಪಿಗಳಿಗೆ ಮೂಲ ತಾಯಿ ಬೇರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಕವಲೊಡೆದ ಭಾಷೆಗಳು, ಬ್ರಾಹ್ಮಿಯಿಂದ ಕವಲೊಡೆದ ಲಿಪಿಗಳು ತಮಿಳು, ಕನ್ನಡ ಇವೆಲ್ಲ. ಹೊರತು ತಮಿಳಿನಿಂದ ಕವಲೊಡೆದದ್ದು ಕನ್ನಡ ಅಲ್ಲ. ಇದನ್ನು ಸ್ಪಷ್ಟವಾಗಿ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕು. ಇದು ನನ್ನ ಮೊದಲನೇ ಹೇಳಿಕೆ. ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ನಮ್ಮ ಕನ್ನಡದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ನಮ್ಮ ಇತಿಹಾಸವನ್ನು ನೋಡ್ತಾ ಹೋದರೆ, ತಮಿಳಿಗಿಂತನೂ ಪುರಾತನವಾದಂತಹ ಭಾಷೆ ಕನ್ನಡ ಅಂತ ಹೇಳಲಾಗ್ತದೆ. ನೋಡಿ, ಖಂಡಿತವಾಗಿಯೂ ಹೌದು. ಕನ್ನಡಕ್ಕೆ ಸುಮಾರು 2000ಕ್ಕೂ ಮಿಕ್ಕಿದ ವರ್ಷಗಳ ಸುದೀರ್ಘ ಚಾರಿತ್ರಿಕ ಹಿನ್ನೆಲೆ ಇದೆ ಅಧಿಕೃತವಾಗಿ. ನಾನು ನಿಮಗೆ ದಾಖಲೆ ಸಹಿತವಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ನೀವು ಪುರಾತನತೆ ಅನ್ನೋ ಶಬ್ದ ಯೂಸ್ ಮಾಡೋದ್ರಿಂದಾಗಿ ದಾಖಲೆ ಸಹಿತವಾಗಿ ಹೇಳುವುದಾದರೆ, ನೋಡಿ, ಮೊದಲನೇ ಸಹಸ್ರಮಾನ ಅಂದರೆ ಕ್ರಿಸ್ತಶಕ 1ನೇ ಶತಮಾನದಿಂದ ಆರಂಭಗೊಂಡು ಮೊದಲ 1000 ವರ್ಷದಲ್ಲಿ ಕನ್ನಡದ ಶಾಸನಗಳು ಎಷ್ಟು ಸಿಕ್ಕಿದೆ, ತಮಿಳು ಶಾಸನಗಳು ಎಷ್ಟು ಸಿಕ್ಕಿದೆ, ಹೀಗೊಂದು ಮೂಲ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಆ ಭಾಷೆಯ ತಳಹದಿ, ಆ ಭಾಷೆಯ ಗಟ್ಟಿತನ, ಆ ಭಾಷೆಯ ಪ್ರಾಚೀನತೆ ಇವೆಲ್ಲ ಅರ್ಥ ಆಗುತ್ತೆ. ನೋಡಿ, 1000ಕ್ಕೂ ಕಡಿಮೆಯ ಸಂಖ್ಯೆಯ ತಮಿಳು ಶಾಸನಗಳು ಮೊದಲನೇ ಸಹಸ್ರಮಾನದಲ್ಲಿ ಸಿಕ್ಕಿದೆ. ಅಂದರೆ 1ರಿಂದ 10ನೇ ಶತಮಾನದವರೆಗೆ ಮೊದಲನೇ ಸಹಸ್ರಮಾನ. ಅಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಿದ ತಮಿಳು ಶಾಸನಗಳ ಸಂಖ್ಯೆಗೂ ಕನ್ನಡ ಶಾಸನಗಳ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು 2200 ಶಾಸನಗಳು, ಕನ್ನಡ ಶಾಸನಗಳು ಮೊದಲನೇ ಸಹಸ್ರಮಾನದಲ್ಲಿ ಸಿಕ್ಕಿದೆ. 1000ಕ್ಕೂ ಕಡಿಮೆ ಶಾಸನಗಳು ಆ ಕಾಲದಲ್ಲಿ ತಮಿಳು ಶಾಸನಗಳು ಸಿಕ್ಕಿವೆ. ಆ ನಂತರ ಅಧಿಕ ಆಯಿತು ತಮಿಳು ಶಾಸನ. ಅದು 2ನೇ ಸಹಸ್ರಮಾನ, 10ನೇ ಶತಮಾನದ ನಂತರ. ಈ ಚೋಳ ಡೈನಾಸ್ಟೀಸ್ ಏನು, ಅವರ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಅವರ ಶಾಸನಗಳ ಸಂಖ್ಯೆ ಹೆಚ್ಚಾಯಿತು. ಆದರೆ ಪ್ರಾಚೀನತೆ ಅಂತ ಬಂದಾಗ ಯಾವುದು ಹಳೆಯದು, ಯಾವುದು ಪ್ರಾಚೀನ, ಹೀಗೆಲ್ಲ ಪ್ರಶ್ನೆ ಬಂದಾಗ ನಮಗಿದು ಒಂದು ಗಟ್ಟಿ ಸೋರ್ಸ್ ಆಗಿ ಸಿಗತ್ತೆ. ಮೊದಲನೇ ಸಹಸ್ರಮಾನದಲ್ಲಿ ಅದು ಅಷ್ಟೊಂದು ಪ್ರಾಚೀನ ಭಾಷೆಯಾಗಿದ್ದರೆ, ಕನ್ನಡದಕ್ಕಿಂತ ಹಿಂದಿನ ಭಾಷೆಯಾಗಿದ್ದರೆ, ಕನ್ನಡಕ್ಕಿಂತ ಹೆಚ್ಚು ಶಾಸನಗಳು ಅದರದ್ದು ಸಿಕ್ಕಬೇಕಿತ್ತಲ್ಲ, ನ್ಯಾಚುರಲಿ. ಹೀಗಾಗಿ 2000 ಹಳಗನ್ನಡ ಭಾಷೆಯ ಶಾಸನಗಳು, ಕನ್ನಡ ಶಾಸನಗಳು ನಮಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಈ ಎಲ್ಲ ಪ್ರದೇಶಗಳಲ್ಲಿ ಸಿಕ್ಕಿದೆ. ಇದು ಒಂದು ದಾಖಲೆ ಕನ್ನಡದ ಪ್ರಾಚೀನತೆಯನ್ನು ನಮಗೆ ತಿಳಿಸ್ಕೊಡ್ತದೆ. ಹೀಗಾಗಿ ಯಾವುದೇ ಅನುಮಾನ ಇಲ್ಲದೆ ಕನ್ನಡದ ಪ್ರಾಚೀನತೆಯ ಬಗ್ಗೆ ಕನ್ನಡಿಗರೆಲ್ಲರೂ ತುಂಬ ಹೆಮ್ಮೆಯ ಪಟ್ಟುಕೊಳ್ಳಬೇಕಾದಂಥ ಅಧಿಕೃತವಾದಂತಹ ಭಾಷಾ ಇತಿಹಾಸ ನಮ್ಮದಿದೆ. ಈಗ ಕಮಲ್ ಹಾಸನ್ ಅವರು ಇಂತಹ ಒಂದು ಹೇಳಿಕೆಗಳು ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ಬರುವಂಥದ್ದು, ಹೌದು ನಿಜಕ್ಕೂ ಕೂಡ ನಮ್ಮ ಭಾಷೆ ಇಲ್ಲಿಂದ ಬಂತ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗಿಂತಲೂ ಕೂಡ ಪ್ರಾಚೀನ ಹೊಂದಿರುವಂತಹ ಕನ್ನಡ ಭಾಷೆಯ ವೈಶಿಷ್ಟ್ಯನ ನಾನು ಕೂಡ ಗೊತ್ತಿರುವಂತಹ ವಿಚಾರ ಈಗ. ಬಟ್ ಈಗ ಕಮಲ್ ಹಾಸನ್ ಅವರಿಗೆ ತಾವೇನು ಹೇಳೋಕೆ ಇಷ್ಟಪಡ್ತೀವಿ ಸರ್? ನೋಡಿ, ನಾನು ಮತ್ತೆ ಅದನ್ನೇ ಹೇಳೋದು, ದಯವಿಟ್ಟು ಕಮಲ್ ಹಾಸನ್ ಅವರಿಗೆ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು ಇಷ್ಟೇ. ಒಂದು ಸ್ವಲ್ಪ ಕನ್ನಡ ಭಾಷೆ, ತಮಿಳು ಭಾಷೆಯ ಐತಿಹಾಸಿಕ ಹಿನ್ನೆಲೆಯನ್ನು
ತಿಳ್ಕೊಂಡು ನೀವು ಈ ಸ್ಟೇಟ್ಮೆಂಟನ್ನು ಕೊಟ್ಟರೆ ಒಳ್ಳೆಯದಿತ್ತು. ಅಥವಾ ಇನ್ನಾದರೂ ನಾನು ಕೊಟ್ಟ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅದನ್ನು ತಿಳ್ಕೊಂಡು ದಯವಿಟ್ಟು ನಿಮ್ಮ ಆ ಹೇಳಿಕೆಯನ್ನು ಮತ್ತೆ ಬದಲಾವಣೆ ಮಾಡ್ಕೋಬೇಕು. ನೀವು ಕನ್ನಡ ತಮಿಳಿನಿಂದ ಹುಟ್ಟಿದ್ದಲ್ಲ, ಕನ್ನಡಕ್ಕೆ ಅದರದೇ ಆದ ಅಸ್ಮಿತೆ ಇದೆ, ಕನ್ನಡಕ್ಕೆ ಅದರದೇ ಆದ ಸ್ವಂತಿಕೆ ಇದೆ. ನಾನು ಹೇಳಿದ್ದು ತಪ್ಪು ಹೇಳುವಂಥ ಮಾತನ್ನು ಆ ವ್ಯಕ್ತಿ ಹೇಳಿದರೆ ಅವರು ನಿಜವಾಗಿಯೂ ದೊಡ್ಡ ವ್ಯಕ್ತಿ ಆಗ್ತಾರೆ, ದೊಡ್ಡ ವ್ಯಕ್ತಿಯಾಗಿ ಉಳ್ಕೋತಾರೆ ನಮ್ಮ ಮನಸ್ಸಿನಲ್ಲಿ, ಕನ್ನಡಿಗರ ಮನಸ್ಸಿನಲ್ಲಿ. ಇಲ್ಲದೆ ಹೋದರೆ ಅವ್ರ ಮೇಲಿನ ಭಾವನೆ ಖಂಡಿತವಾಗಿಯೂ ಬದಲಾಗ್ತದೆ. ಕಮಲ ಹಾಸನ್ ಅವರ ಮೇಲಿನ ಭಾವನೆ, ಪ್ರೀತಿ, ಅಭಿಮಾನ ಇವೆಲ್ಲವನ್ನು ಕೂಡ ನಾವು ಕಳ್ಕೊಳ್ಬೇಕಾದಂಥ ಪ್ರಸಂಗ ಸೃಷ್ಟಿಯಾಗತ್ತೆ. ಇದಿಷ್ಟು ಇತಿಹಾಸಕಾರರು ಜೊತೆಗೆ ಖ್ಯಾತ ಸಂಶೋಧಕರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಅವರ ಮಾತು. ಸದ್ಯಕ್ಕೆ ಏನು ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಅಸಂಬದ್ಧವಾದಂತಹದ್ದು, ಜೊತೆಗೆ ಯಾವುದೇ ರೀತಿಯ ಹುಳು ಇರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ. ಯಾಕಂದ್ರೆ ಕನ್ನಡಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಹೊಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮಲ್ ಹಾಸನ್ ಅವರ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಕನ್ನಡ ತಮಿಳಿನಿಂದ ಹುಟ್ಟಿರುವಂತದ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಖ್ಯಾತ ಇತಿಹಾಸಕಾರರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಸೋಂದ ಅವರಿದ್ದಾರೆ. ಸರ್, ಈಗ ತಾವು ಕೂಡ ನೋಡಿದ್ರಿ ಈಗ ಕಮಲ್ ಹಾಸನ್ ಅವರ ಈ ಹೇಳಿಕೆನ ತಾವು ಹೇಗೆ ವಿಮರ್ಶೆ ಮಾಡ್ತೀರಿ ಸರ್? ಮೊದಲನೇದಾಗಿ ಈ ಅಪ್ರಬುದ್ಧವಾದಂಥ ಹಾಸ್ಯಾಸ್ಪದವಾದಂಥ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೇನೆ ನಾನು. ಮೊಟ್ಟ ಮೊದಲನೇ ನನ್ನ ಸ್ಟೇಟ್ಮೆಂಟ್ ಅಂದರೆ ಇದರ ಕುರಿತಾದ ಖಂಡನೆ. ಇದು ಒಂದು ತಿಳುವಳಿಕೆ ಇಲ್ಲದ ಹೇಳಿಕೆಯಾಗಿದೆ. ಒಂದು ಪ್ರಜ್ಞಾಸ್ಥಿತಿ ಕಳೆದುಕೊಂಡು ಮಾತನಾಡಿದಂಥ ಒಂದು ಹೇಳಿಕೆ ಇದು. ಕಮಲ್ ಹಾಸನ್ ಅವರು ಒಬ್ಬ ದಿಗ್ಗಜ ನಟರಾಗಿ, ನಮಗೆಲ್ರಿಗೂ ಅವರು ಯಾವುದೇ ಭಾಷೆಯ ನಟರಾದರೂ ಕೂಡ ಅವರ ಅಭಿನಯ ಸಾಮರ್ಥ್ಯದ ಮೇಲೆ ಒಂದು ಹೆಮ್ಮೆ ಇತ್ತು, ಒಂದು ಒಳ್ಳೆಯ ಭಾವನೆ ಇತ್ತು. ಅವರ ಒಬ್ಬ ಕಲಾವಿದನಾಗಿ ಅವರ ಬಗ್ಗೆ ಒಂದು ತುಂಬ ಗೌರವ ಇತ್ತು. ಆದರೆ ಈ ಹೇಳಿಕೆ ಇದೆಯಲ್ಲ, ಈ ಭಾಷೆಯ ಬಗ್ಗೆ ಅವರ ಹೇಳಿಕೆ ತುಂಬ, ಅವರು ಇಷ್ಟರ ಮಟ್ಟಿಗೆ ತಿಳುವಳಿಕೆ ಶೂನ್ಯತೆ ಅವರಲ್ಲಿ ಆವರಿಸಿದೆಯೋ ಹೇಳುವಂಥ ಒಂದು ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ. ಯಾಕೆಂದರೆ ಖಂಡಿತವಾಗಿಯೂ ಕನ್ನಡ ಹೇಳುವಂಥದ್ದಕ್ಕೆ ಅದರದೇ ಆದ ಒಂದು ಸ್ವಂತಿಕೆ ಇದೆ. ಇದು ತಮಿಳಿನಿಂದ ಹುಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಬ್ರಾಹ್ಮಿಯಿಂದ. ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಬ್ರಾಹ್ಮಿ ಲಿಪಿಯಿಂದ ತಮಿಳು ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ಕನ್ನಡವೂ ಹುಟ್ಟಿದೆ, ಬ್ರಾಹ್ಮಿ ಲಿಪಿಯಿಂದ ತೆಲುಗು ಹುಟ್ಟಿದೆ. ದಕ್ಷಿಣ ಭಾರತದ ಈ ಎಲ್ಲ ಭಾಷೆಗಳಿಗೆ, ಲಿಪಿಗಳಿಗೆ ಮೂಲ ತಾಯಿ ಬೇರು ಬ್ರಾಹ್ಮಿ. ಬ್ರಾಹ್ಮಿಯಿಂದ ಕವಲೊಡೆದ ಭಾಷೆಗಳು, ಬ್ರಾಹ್ಮಿಯಿಂದ ಕವಲೊಡೆದ ಲಿಪಿಗಳು ತಮಿಳು, ಕನ್ನಡ ಇವೆಲ್ಲ. ಹೊರತು ತಮಿಳಿನಿಂದ ಕವಲೊಡೆದದ್ದು ಕನ್ನಡ ಅಲ್ಲ. ಇದನ್ನು ಸ್ಪಷ್ಟವಾಗಿ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕು. ಇದು ನನ್ನ ಮೊದಲನೇ ಹೇಳಿಕೆ. ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ನಮ್ಮ ಕನ್ನಡದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ನಮ್ಮ ಇತಿಹಾಸವನ್ನು ನೋಡ್ತಾ ಹೋದರೆ ತಮಿಳಿಗಿಂತನೂ ಪುರಾತನವಾದಂತಹ ಭಾಷೆ ಕನ್ನಡ ಅಂತ ಹೇಳಲಾಗ್ತದೆ. ನೋಡಿ, ಖಂಡಿತವಾಗಿಯೂ ಹೌದು. ಕನ್ನಡಕ್ಕೆ ಸುಮಾರು 2000ಕ್ಕೂ ಮಿಕ್ಕಿದ ವರ್ಷಗಳ ಸುದೀರ್ಘ ಚಾರಿತ್ರಿಕ ಹಿನ್ನೆಲೆ ಇದೆ ಅಧಿಕೃತವಾಗಿ. ನಾನು ನಿಮಗೆ ದಾಖಲೆ ಸಹಿತವಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ನೀವು ಪುರಾತನತೆ ಅನ್ನೋ ಶಬ್ದ ಯೂಸ್ ಮಾಡಿದ್ರಿಂದಾಗಿ ದಾಖಲೆ ಸಹಿತವಾಗಿ ಹೇಳುವುದಾದರೆ, ನೋಡಿ, ಮೊದಲನೇ ಸಹಸ್ರಮಾನ ಅಂದರೆ ಕ್ರಿಸ್ತ ಶಕ 1ನೇ ಶತಮಾನದಿಂದ ಆರಂಭಗೊಂಡು ಮೊದಲ 1000 ವರ್ಷದಲ್ಲಿ ಕನ್ನಡದ ಶಾಸನಗಳು ಎಷ್ಟು ಸಿಕ್ಕಿದೆ, ತಮಿಳು ಶಾಸನಗಳು ಎಷ್ಟು ಸಿಕ್ಕಿದೆ, ಹೀಗೊಂದು ಮೂಲ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಆ ಭಾಷೆಯ ತಳಹದಿ, ಆ ಭಾಷೆಯ ಗಟ್ಟಿತನ, ಆ ಭಾಷೆಯ ಪ್ರಾಚೀನತೆ ಇವೆಲ್ಲ ಅರ್ಥ ಆಗುತ್ತೆ. ನೋಡಿ, 1000ಕ್ಕೂ ಕಡಿಮೆಯ ಸಂಖ್ಯೆಯ ತಮಿಳು ಶಾಸನಗಳು ಮೊದಲನೇ ಸಹಸ್ರಮಾನದಲ್ಲಿ ಸಿಕ್ಕಿದೆ. ಅಂದರೆ 1ರಿಂದ 10ನೇ ಶತಮಾನದವರೆಗೆ ಮೊದಲನೇ ಸಹಸ್ರಮಾನ. ಅಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಿದ ತಮಿಳು ಶಾಸನಗಳ ಸಂಖ್ಯೆಗೂ ಕನ್ನಡ ಶಾಸನಗಳ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು 2200 ಶಾಸನಗಳು, ಕನ್ನಡ ಶಾಸನಗಳು ಮೊದಲನೇ ಸಹಸ್ರಮಾನದಲ್ಲಿ ಸಿಕ್ಕಿದೆ. 1000ಕ್ಕೂ ಕಡಿಮೆ ಶಾಸನಗಳು ಆ ಕಾಲದಲ್ಲಿ ತಮಿಳು ಶಾಸನಗಳು ಸಿಕ್ಕಿವೆ. ಆನಂತರ ಅಧಿಕ ಆಯಿತು ತಮಿಳು ಶಾಸನ, ಅದು 2ನೇ ಸಹಸ್ರಮಾನ, 10ನೇ ಶತಮಾನದ ನಂತರ. ಚೋಳ ಡೈನಾಸ್ಟೀಸ್ ಏನು ಅವರ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಅವರ ಶಾಸನಗಳ ಸಂಖ್ಯೆ ಹೆಚ್ಚಾಯಿತು. ಆದರೆ ಪ್ರಾಚೀನತೆ ಅಂತ ಬಂದಾಗ ಯಾವುದು ಹಳೆಯದು, ಯಾವುದು ಪ್ರಾಚೀನ, ಹೀಗೆಲ್ಲ ಪ್ರಶ್ನೆ ಬಂದಾಗ ನಮಗಿದು ಒಂದು ಗಟ್ಟಿ ಸೋರ್ಸ್ ಆಗಿ ಸಿಗತ್ತೆ. ಮೊದಲನೇ ಸಹಸ್ರಮಾನದಲ್ಲಿ ಅದು ಅಷ್ಟೊಂದು ಪ್ರಾಚೀನ ಭಾಷೆಯಾಗಿದ್ದರೆ, ಕನ್ನಡದಕ್ಕಿಂತ ಹಿಂದಿನ ಭಾಷೆಯಾಗಿದ್ದರೆ ಕನ್ನಡಕ್ಕಿಂತ ಹೆಚ್ಚು ಶಾಸನಗಳು ಅದರದ್ದು ಸಿಕ್ಕಬೇಕಿತ್ತಲ್ಲ, ನ್ಯಾಚುರಲಿ. ಹೀಗಾಗಿ 2000 ಹಳಗನ್ನಡ ಭಾಷೆಯ ಶಾಸನಗಳು, ಕನ್ನಡ ಶಾಸನಗಳು ನಮಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ
ಮಹಾರಾಷ್ಟ್ರ ಈ ಎಲ್ಲ ಪ್ರದೇಶಗಳಲ್ಲಿ ಸಿಕ್ಕಿದೆ. ಇದು ಒಂದು ದಾಖಲೆ ಕನ್ನಡದ ಪ್ರಾಚೀನತೆಯನ್ನು ನಮಗೆ ತಿಳಿಸ್ಕೊಡ್ತದೆ. ಹೀಗಾಗಿ ಯಾವುದೇ ಅನುಮಾನ ಇಲ್ಲದೆ ಕನ್ನಡದ ಪ್ರಾಚೀನತೆಯ ಬಗ್ಗೆ ಕನ್ನಡಿಗರೆಲ್ಲರೂ ತುಂಬ ಹೆಮ್ಮೆಯ ಪಟ್ಟುಕೊಳ್ಳಬೇಕಾದಂಥ ಅಧಿಕೃತವಾದಂತಹ ಭಾಷಾ ಇತಿಹಾಸ ನಮ್ಮದಿದೆ. ಈಗ ಕಮಲ್ ಹಾಸನ್ ಅವರು ಇಂತಹ ಒಂದು ಹೇಳಿಕೆಗಳು ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ಬರುವಂಥದ್ದು, ಹೌದು ನಿಜಕ್ಕೂ ಕೂಡ ನಮ್ಮ ಭಾಷೆ ಇಲ್ಲಿಂದ ಬಂತ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗಿಂತ ಕೂಡ ಪ್ರಾಚೀನ ಹೊಂದಿರುವಂತಹ ಕನ್ನಡ ಭಾಷೆಯ ವೈಶಿಷ್ಟ್ಯನ ನಾನು ಕೂಡ ಗೊತ್ತಿರುವಂತಹ ವಿಚಾರ ಈಗ. ಬಟ್ ಈಗ ಕಮಲ್ ಹಾಸನ್ ಅವರಿಗೆ ತಾವೇನು ಹೇಳೋಕೆ ಇಷ್ಟಪಡ್ತೀವಿ ಸರ್? ನೋಡಿ, ನಾನು ಮತ್ತೆ ಅದನ್ನೇ ಹೇಳೋದು, ದಯವಿಟ್ಟು ಕಮಲ ಹಾಸನ್ ಅವರಿಗೆ ನಾನು ವೈಯಕ್ತಿಕವಾಗಿ ಹೇಳುವಂಥದ್ದು ಇಷ್ಟೇ, ಒಂದು ಸ್ವಲ್ಪ ಕನ್ನಡ ಭಾಷೆ ತಮಿಳು ಭಾಷೆಯ ಐತಿಹಾಸಿಕ ಹಿನ್ನೆಲೆಯನ್ನು ತಿಳ್ಕೊಂಡು ನೀವು ಈ ಸ್ಟೇಟ್ಮೆಂಟನ್ನು ಕೊಟ್ಟರೆ ಒಳ್ಳೆಯದಿತ್ತು. ಅಥವಾ ಇನ್ನಾದರೂ ನಾನು ಕೊಟ್ಟ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅದನ್ನು ತಿಳ್ಕೊಂಡು ದಯವಿಟ್ಟು ನಿಮ್ಮ ಆ ಹೇಳಿಕೆಯನ್ನು ಮತ್ತೆ ಬದಲಾವಣೆ ಮಾಡ್ಕೋಬೇಕು. ನೀವು ಕನ್ನಡ ತಮಿಳಿನಿಂದ ಹುಟ್ಟಿದ್ದಲ್ಲ, ಕನ್ನಡಕ್ಕೆ ಅದರದೇ ಆದ ಅಸ್ಮಿತೆ ಇದೆ, ಕನ್ನಡಕ್ಕೆ ಅದರದೇ ಆದ ಸ್ವಂತಿಕೆ ಇದೆ. ನಾನು ಹೇಳಿದ್ದು ತಪ್ಪು ಹೇಳುವಂಥ ಮಾತನ್ನು ಆ ವ್ಯಕ್ತಿ ಹೇಳಿದರೆ ಅವರು ನಿಜವಾಗಿಯೂ ದೊಡ್ಡ ವ್ಯಕ್ತಿ ಆಗ್ತಾರೆ, ದೊಡ್ಡ ವ್ಯಕ್ತಿಯಾಗಿ ಉಳ್ಕೋತಾರೆ ನಮ್ಮ ಮನಸ್ಸಿನಲ್ಲಿ, ಕನ್ನಡಿಗರ ಮನಸ್ಸಿನಲ್ಲಿ. ಇಲ್ಲದೆ ಹೋದರೆ ಅವರ ಮೇಲಿನ ಭಾವನೆ ಖಂಡಿತವಾಗಿಯೂ ಬದಲಾಗ್ತದೆ. ಕಮಲ ಹಾಸನ್ ಅವರ ಮೇಲಿನ ಭಾವನೆ, ಪ್ರೀತಿ, ಅಭಿಮಾನ ಇವೆಲ್ಲವನ್ನು ಕೂಡ ನಾವು ಕಳ್ಕೊಳ್ಬೇಕಾದಂಥ ಪ್ರಸಂಗ ಸೃಷ್ಟಿಯಾಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಇತಿಹಾಸಕಾರರು ಜೊತೆಗೆ ಖ್ಯಾತ ಸಂಶೋಧಕರಾಗಿರುವಂತಹ ಲಕ್ಷ್ಮೀಶ್ ಹೆಗಡೆ ಅವರ ಮಾತು. ಸದ್ಯಕ್ಕೆ ಏನು ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಅಸಂಬದ್ಧವಾದಂತಹದ್ದು, ಜೊತೆಗೆ ಯಾವುದೇ ರೀತಿಯ ಹುಳು ಇರುವಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲ. ಯಾಕಂದ್ರೆ ಕನ್ನಡಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಹೊಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.